ಮೈ ಯೂಟ್ಯೂಬ್ ಚಾನೆಲ್ ಶ್ರೀಲೇಖಾ ಜಯೇಶ್. ಸೊ ನಾನು ಇವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ನನ್ನ ಬರ್ಡೇ ಅಂತೀನಿ, ನಮ್ಮ ಪುಟಾಣಿ ಪಾಪದು 6 ಮಂತ್ ಬರ್ಡೇ ಬರ್ತದೆ. ಅದಕ್ಕೋಸ್ಕರ ನಾವು ಸಲೂನ್ಗೆ ಹೋಗ್ತಾಯಿದ್ದೀವಿ, ಸ್ವಲ್ಪ ಸರ್ವಿಸಸ್ ತೊಗೊಳ್ಳೋಣ ಅಂತ. ತುಂಬ ದಿನ ಆಗಿತ್ತು, ಬೇಬಿ ಆದಾಗಿಂದ ಹೋಗೇ ಇರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಸೆಲ್ಫ್ ಪ್ಯಾಂಪರ್ ಮಾಡ್ಕೊಳ್ಳೋಣ ಅಂತ ಸಲೂನ್ ಹೋಗ್ತಿದ್ದೀವಿ. ಸೊ ಅದಕ್ಕೆ ಈ ವ್ಲಾಗ್ನ ಇಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನಿನ್ನೂ ರೆಡಿ ಆಗಿಲ್ಲ, ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಬಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಬೇಕು. ಸೊ ಈ ವ್ಲಾಗ್ ಫುಲ್ಲು ನಾವು ಸಲೂನ್ ಡೇದು ಹೆಂಗೋಯ್ತು ಏನು ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ರೆಡಿ ಆಗಿದ್ದಾರೆ ಅಲ್ಲಮ್ಮ? ಏನ್ಮಾ? ಎಲ್ಲಿ ಹೋಗ್ತಿರೋದು? ಖುಷಿ ಆಗ್ತದೆ ಆಚೆ ಹೋಗ್ತಿದ್ದೀವಿ ಅಂತ. ಓಕೆ ಓಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಬೇಗ ಹೇಳು ನನಗಲ್ಲ, ಅವ್ರಿಗೆ ಹೇಳಬೇಕು. ಹೇಳು ಹೇಳಿದ್ರಾ? ಅವ್ರು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಈ ಥರ ರೆಡಿ ಆಗ್ತದಲ್ಲ ನಮ್ಮ ಪಾಪು, ಕಾಲಿಗೆ ಸಾಕ್ಸ್ ಹಾಕ್ಕೊಂಡು ಎಲ್ಲ ಫುಲ್ ರೆಡಿ ಆದಮೇಲೆ ತೋರಿಸ್ತೀನಿ ಹೇಗಿದ್ದಾರೆ ಅಂತ. ನನ್ನ ಹಸ್ಬೆಂಡ್ ಕೂಡ ಜೊತೆ ಬರ್ತಿದ್ದಾರೆ. ಮೂವರು ಫಸ್ಟ್ ಟೈಮ್ ಈ ಥರ ಹೋಗ್ತಿದ್ದೀವಿ. ತುಂಬ ದಿನ ಆಗಿತ್ತು ಈ ಥರ ನಾವು ಆಚೆ ಹೋಗಿ. ಸೊ ಹೋಗ್ತಾಯಿದ್ದೀವಿ, ನನಗೆ ಖುಷಿ ಆಗ್ತಾಯಿದೆ ಅಲ್ಲಮ್ಮ. ಪಂಗರಿ ನಿಂಗೂ ಖುಷಿ ಅಲ್ಲೇನೋ? ಖುಷಿ ಆದ್ರೆ ಸ್ಮೈಲ್ ಮಾಡಕ್ಕಂದವ. ಖುಷಿ ಆದ್ರೆ ಸ್ಮೈಲ್ ಮಾಡಕ್ಕಂದವ. ಸ್ಮೈಲ್. ಸರಿ, ರೆಡಿ ಆಗ್ಬಿಟ್ಟು ಮತ್ತೆ ಹೊರಡ್ಬೇಕಾದ್ರೆ ಸಿಗೋಣ. ಓಕೆ. ನಾನು ಹೀಗೆ ರೆಡಿ ಆಗಿದ್ದೀನಿ, ಜಸ್ಟ್ ಸಿಂಪಲ್ಲಾಗಿ. ಬಾಬು ಫುಲ್ ಕವರ್ ಅಲ್ಲಮ್ಮ, ಈ ಥರ ರೆಡಿಯಾಗಿದ್ದಾರೆ ನಮ್ಮ ಪಾಪು. ಕಾಲಿಗೆ ಸಾಕ್ಸ್ ಹಾಕ್ಕೊಂಡು ಬೆಚ್ಚಿಗೆ ಹಿಂಗೆ ರೆಡಿಯಾಗಿದ್ದಾರೆ. ಸೊ ಈ ಥರ ಹೊರಡ್ತಾ ಇದ್ದೀವಿ. ಸೊ ಇಲ್ಲೇ ಹತ್ರನೇ ಇರೋದು. ಸೊ ಬೇಗನೆ ಹೋಗಿ ಬಂದುಬಿಡ್ತೀವಿ, ಒಂದು 10-15 ಮಿನಿಟ್ಸ್ ಅಷ್ಟೇ. ಬಟ್ ಆದರೂ ಎಮರ್ಜೆನ್ಸಿಗೆಲ್ಲ ಇಟ್ಕೊಂಬಿಟ್ಟಲ್ಲ, ಮಗು ಜೊತೆ ಮ್ಯಾಚ್ ಆದರೆ ಅದಕ್ಕೆ ರೆಡಿಯಾಗಿದ್ದೀವಿ ಈ ಥರ. ಸೊ ಹೊರಡ್ತಾ ಇದ್ದೀವಿ. ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಕ್ಲಿಪ್ಸ್ ತೊಗೊತೀವಿ. ಆ್ಯಂಡ್ ಮನೆಗೆ ಬಂದು ಏನಾಯಿತು ಅಂತ ಇವತ್ತು ಡೇ ಫುಲ್ ವ್ಲಾಗಲ್ಲಿ ಹಾಕ್ತೀನಿ. ನನ್ನ ಹಸ್ಬೆಂಡ್ ಹೀಗಿದ್ದಾರೆ. ಸೊ ನಾವು ವಾರ ಹೊರಡ್ತಾರೆ ಇವಾಗ ಅಲ್ಲಮ್ಮ. ನನ್ನ ಪಾಪ ಖುಷಿ ಅಲ್ಲಮ್ಮ. ಯಾಕ್ರಿ ಚೆನ್ನಾಗಿ ಹಾಕ್ಸ್ಕೊಂಡಿರೋದು ಅವಳು ನೋಡಿ, ತೆಗೆದುಬಿಟ್ರು. ಅವ್ಳಿಗೆ ಇಷ್ಟನೇ ಆಗಲ್ಲ. ಫಸ್ಟ್ ಟೈಮ್ ಅವಳು ಹಾಕಿಸ್ಕೊಂಡಿಲ್ಲ ಈ ಥರ, ಇವ್ರು ತೆಗೆದುಬಿಟ್ರು. ಸರಿ, ಅಷ್ಟೇ ಅಲ್ಲ ರೀ ಪಾಪ ಇಟ್ಕೊಂಡು. ಚಿನ್ನಮ್ಮ ಹೆಂಗಿದೆ? ಚಿನ್ನಮ್ಮ ಬಂದಿದ್ದು ಫಸ್ಟ್ ಫ್ಲೋರ್. ಎಲ್ಲ ಹೋಗ್ತಿದ್ದೀವಿ ಕಂದ ನಾವು ಮೂವರು. ಚಿಕ್ಕಲ್ಲ ಏನಗಳದು ಏನೋ ಗೊತ್ತಿಲ್ಲ, ಸಡನ್ನಾಗಿ ಅಲ್ಲಿ ಹೋಗಿ ರೀಚ್ ಆದಮೇಲೆ ಪಾಪು ನನ್ನ ಹತ್ರದಿಂದ ಹೋಗ್ತಾ ಇರಲಿಲ್ಲ. ಆ್ಯಂಡ್ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಹಾಗೂ ಹೀಗೂ ನನ್ನ ಹಸ್ಬೆಂಡ್ ಹತ್ರ ಕೊಟ್ಟು ನಾನು ಒಳಗಡೆ ಹೋದೆ ಸರ್ವಿಸಸ್ ತೊಗೊಳಕ್ಕೆ. ಅವರು ಫೇಶಿಯಲಿ ಟ್ಯಾಂಕ್ ಪಾಪುಗೆ ತೋರಿಸ್ಕೊಂಡು ಸ್ವಲ್ಪ ಡೈವರ್ಟ್ ಮಾಡ್ತಾಯಿದ್ರು. ಆಮೇಲೆ ನನಗೂ ಸ್ವಲ್ಪ ಕೇಳಿಸ್ತಾ ಇತ್ತು ಒಳಗಡೆ, ಅವ್ರ ಸೌಂಡ್ ಬಂದಾಗೆಲ್ಲ ಬಂದುಬಿಡ್ತಾ ಇದ್ದೆ. ಅವ್ರಿಗೆ ಸ್ವಲ್ಪ ಕಷ್ಟ ಆಯ್ತಂತೆ ಮ್ಯಾನೇಜ್ ಮಾಡಲಿಕ್ಕೆ. ಯಾಕೋ ಗೊತ್ತಿಲ್ಲ, ಮನೇಲೆಲ್ಲ ತುಂಬ ಚೆನ್ನಾಗಿರ್ತಾರೆ. ಬಟ್ ಅವತ್ತಿನ ದಿನ ಫಸ್ಟ್ ಟೈಮೆಲ್ಲ ಆಚೆ ಸ್ವಲ್ಪ ಆ ಥರ ಅಟ್ಮಾಸ್ಫಿಯರ್ ಎಲ್ಲ ಚೇಂಜ್ ಆದರೆ ಈ ಥರ ಆಗುತ್ತೆ ಅಂತ ಅನಿಸುತ್ತೆ. ಅವತ್ತಿನ ದಿನ ತುಂಬ ಅಳ್ತಾ ಇದ್ರು. ಹಾಗೆ ನಾನು ಬಂದು ವಾಪಸ್ ಫೈನಲಿ ಮನೆಗೆ ಬಂದ್ವಿ. ಈ ಥರ ಇದೆ. ಆ್ಯಕ್ಚುಲಿ ಹೋಗಿದ್ದು ಕೆಲಸ ಜಾಸ್ತಿ ಮಾಡಿಸ್ಕೊಳಕ್ಕೆ ಆಗೇ ಇಲ್ಲ. ಬಿಕಾಸ್ ಇದಾರಲ್ಲ ಇವರು ನಮ್ಮ ಮನೆಯವರು ದೊಡ್ಡವರು ಅಳ್ತಾ ಇದ್ರು. ಚಿನ್ನಮ್ಮ ಯಾಕೆ ಹತ್ತಿದ್ದು ನೀವು ಅಲ್ಲಿ? ಯಾಕೆ ಹತ್ತಿದ್ದು ನೀವು?
ಯಾಕತ್ತಿದ್ ನೀವು ಹಾಂ ಯಾಕಷ್ಟು ಜೋರಾಗತ್ತಿದ್ ನೀವಲ್ಲಿ ಅಲ್ಲಿ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ, ಫುಲ್ಲು ಅಳ್ತಾಯಿದ್ರು. ಎಷ್ಟೊತ್ತು ಅಳ್ತಾಯಿದ್ರು ರೀ? 5 ನಿಮಿಷನೂ ಇರಲಿಲ್ಲ. ಸೌಂಡ್ ಕೇಳ್ಸಕ್ಕೆ ಸ್ಟಾರ್ಟ್ ಆಯಿತು ನನಗೆ. ನಮ್ಮ ಹಸ್ಬೆಂಡು ಆಚೆ ಲಿಫ್ಟ್ ಹತ್ರ ಅಲ್ಲಿ ಇಲ್ಲಿ ಎಲ್ಲ ಕಡೆ ಎತ್ಕೊಂಡು ಹೋಗ್ತಿದ್ದಾರೆ. ಇವಾಗ ನೋಡಿ ನಗ್ತಾ ಇದ್ದಾರೆ. ಇವಾಗ ನಾನು ಅನ್ಕೊಂಡೇ ಇರಲಿಲ್ಲ ಈ ಥರ ಅಳ್ತಾರೆ ಅಂತ. ಆಚೆ ಕರ್ಕೊಂಡೋದ್ರೆ ಎಂಜಾಯ್ ಮಾಡ್ತಿದ್ರು ಆ್ಯಕ್ಚುಲಿ. ಫಸ್ಟ್ ಟೈಮ್ ನನಗೆ ಒಂಥರ ಬೇಜಾರಾಯಿತು, ಅಳ್ತಾಯಿದ್ರೆ. ಹಂಗೆ ಖುಷಿ ಕೂಡ ಆಯಿತು. ನಾನು ಅನ್ಕೊತಿದ್ದೆ ನಾನು ಮಿಸ್ಸೇ ಮಾಡ್ಕೊಳ್ಳಲ್ಲ ಇವರು ಅಂತ. ನೋಡಿದ್ರೆ ಮಿಸ್ ಮಾಡ್ಕೊತಾರೆ. ಅಮ್ಮ ಬೇಕು ಅಂತ ಅಳ್ತಾಯಿದ್ರು. ಅಮ್ಮ ಸದ್ಯ ಬಂದ್ಬಿಟ್ವಿ. ಅದಕ್ಕೆ ಬೇಗ ಆಗಲಿಲ್ಲ ಕೆಲಸ, ಜಾಸ್ತಿ ಹೊತ್ತಿರೋಕ್ಕಾಗಿಲ್ಲ. ಬೇಗ ಬಂದ್ಬಿಟ್ಟೆ. ಮೇನ್ ಏನು ಬೇಕೋ ಅದು ಮಾಡಿಸ್ಕೊಂಡ್ಬಂದ್ಬಿಟ್ಟೆ. ಸೊ ಬಂದಿದ್ದೀವಿ ಈವ್ನಿಂಗು. ಇವಾಗ ರಾತ್ರಿ ಊಟ ರೆಡಿ ಮಾಡಿಕೊಂಡು ಊಟ ತಿಂದು ಮಲ್ಕೊಂಡ್ಬಿಡೋದು, ತಾಚಿ ಮಾಡೋದು. ಅಲ್ಲಮ್ಮ ಅಲ್ಲ ಕಂದ. ಇವಾಗ ಅವರಪ್ಪ ನೋಡಿ ನಗ್ತಾ ಇದ್ದಾರೆ. ನೋಡಿ ಹೆಂಗ್ ನಗ್ತಾ ಇದ್ದಾರೆ. ಸರಿ ಬಿಡಿ ಆಯ್ತು. ಲವ್ ಯು ಪಪ್ಪ ಇಲ್ಲಿ ಪಪ್ಪಗೆ. ಪಪ್ಪ ಐ ಲವ್ ಯು ಪಪ್ಪ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಐ ಲವ್ ಯು ಅಂತ. ಸರಿ, ಇವಾಗ ಇನ್ನು ಊಟ ರೆಡಿ ಮಾಡಬೇಕು, ಏನೂ ಇಲ್ಲ. ಸೊ ರೆಡಿ ಮಾಡಿಕೊಂಡು ಪಾಪುನ ನನ್ನ ಹಸ್ಬೆಂಡ್ ನೋಡ್ಕೋತಾರೆ. ಸೊ ಅಷ್ಟರಲ್ಲಿ ನಾನು ಅಡುಗೆ ಮಾಡಿಬಿಡ್ತೀನಿ. ಆಮೇಲೆ ನಾವಿಬ್ಬರು ಊಟ ಮಾಡಿ ನಮ್ಮ ಪಾಪು ಮಮ್ಮಮ್ಮ ಕುಡಿದು ಜೋಜಿ ಮಾಡ್ತಾರೆ. ಅಲ್ಲಮ್ಮ ಹೆಂಗಿತ್ತಮ್ಮ ಆಚೆ ಹೋಗಿದ್ದು ಬಂಗಾರಿ? ಇಷ್ಟ ಆಗಿಲ್ಲಲ್ಲ ನಿನಗೆ? ಮನೆ ಹತ್ರ ಎಲ್ಲ ಆಚೆ ಕರ್ಕೊಂಡೋದ್ರೆ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಯಿದ್ರು ಗೊತ್ತಾ? ಇವತ್ತು ಯಾಕೋ ನನಗೆ ಸರ್ಪ್ರೈಸಿಂಗ್ಲಿ ಶಾಕ್. ಹೋಗೋರ್ಗೂ ಚೆನ್ನಾಗಿದ್ರು. ಅಲ್ಲಿ ಲಿಫ್ಟಿಂದ ಮೇಲೆ ಹೋಗಿ ಒಳಗಡೆ ಈ ಪಾಪುನ ನನ್ನ ಹಸ್ಬೆಂಡ್ ಕೈಲಿ ಕೊಟ್ಟು ನಾನು ಒಳಗಡೆ ಹೋದೆ ಅಷ್ಟೇ. ಸ್ಟಾರ್ಟ್ ಆಯಿತು ಅಂತ ಅಳ್ತಾಯಿದ್ರು. ನಾನು ನಾರ್ಮಲಾಗಿ ಅಳ್ತಾಯಿದ್ದಾರೆ, ಕಿರ್ಚುತ್ತಾರೆ ಅವಾಗವಾಗ ಏ ಅಂತ. ನೀವು ನೋಡಿದ್ರೆ ಗೊತ್ತಿರ್ಬೋದು. ಸೊ ಆ ಥರ ಕಿರ್ಚ್ತಾ ಇದ್ದಾರೆ. ಅದೇ ಹೇಳ್ತಾರೆ ಮನೆಯಲ್ಲಿ ಹುಲಿ ಆಚೆ ಇಲ್ಲಿ ಅಂತ. ಅಲ್ಲಿ ಹೊಸ ಫೇಸಸ್ಸು ಲಿಫ್ಟಲ್ಲಿ ಬರ್ತಿದ್ರೆ ಯಾರೋ ಒಬ್ರು ಹಾಯ್ ಬನ್ನಿ ಬನ್ನಿ ಅಂತ ಕರೆದ್ರು. ಆಯಿತು, ಅವ್ರನ್ನ ನೋಡಿ ಅಂತ ಇದ್ದಾರೆ. ಅಯ್ಯೋ, ಅವರು ಮತ್ತೆ ಮಾತಾಡ್ಸೋದೇ ನಿಲ್ಲಿಸ್ಬಿಟ್ರು. ಭಯ ಆಗೋಯ್ತು ಅವರಿಗೆ. ಅಲ್ಲ ಕಂದ, ಭಯಪಡಿಸ್ಬಿಟ್ಟೆ ಅಲ್ಲಮ್ಮ ನೀನು ಆ ಲಿಫ್ಟಲ್ಲಿ ಅಂಕಲ್ನ. ಏ ಕಳ್ಳ. ಅಪ್ಪ ನೋಡಿ ಇವಾಗ ಸ್ಮೈಲ್ ಮಾಡೋದು. ಅಪ್ಪ ಮಗಳು ಇವಳು. ಸರಿ, ಓಕೆ, ಮತ್ತೆ ಸಿಗೋಣ. ಊಟ ಏನು ಮಾಡ್ತಿದ್ದೀವಿ ಇವಾಗ ಆ್ಯಂಡ್ ಆಮೇಲೆ ಊಟ ಏನು ತಿಂತೀವಿ ಅನ್ನೋದನ್ನು ವ್ಲಾಗ್ ಮಾಡಿ ಇವತ್ತು ವ್ಲಾಗಿಗೆ ಮುಗಿಸ್ತೀನಿ ಆಮೇಲೆ. ಓಕೆನಾ? ಹೇಳಮ್ಮ ಫ್ರೆಂಡ್ಸ್. ಅವಾಗವಾಗ ಆಚೆ ಹೋಗ್ತಾಯಿರಿ, ನಂತರ ಅಳ್ಬೇಡಿ ಆಚೆ ಹೋದ್ರೆ ಅಂತೇಳಿ. ಇವಾಗ ನೋಡಿ ಹೆಂಗ್ ನಗ್ತಾ ಇದ್ದಾರೆ ಅವರಪ್ಪ. ಸರಿ ಸರಿ, ಅವರಪ್ಪ ಕೋಪ ಬಂದ್ಬಿಟ್ಟಿದೆ. ಸರಿ ಸರಿ, ಆಯ್ತು ಆಯ್ತು, ಓಕೆ, ಮತ್ತೆ ಸಿಗೋಣ. ಓಕೆ ಹೇಳಮ್ಮ, ಮತ್ತೆ ಸಿಗೋಣ ಹೇಳಮ್ಮ. ಆಯ್ತು ಆಯ್ತು ಆಯ್ತು. ಲವ್ ಯು ಟು, ಲವ್ ಯು ಟು, ಲವ್ ಯು ಟು, ಐ ಲವ್ ಯು ಟು, ಐ ಲವ್ ಯು ಟು, ಐ ಲವ್ ಯು ಟು, ಐ ಲವ್ ಯು ಟು. ಓಕೆ ಬಾಯ್. ಸೊ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಆಗಿ ಆದಮೇಲೆ ಇವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ರೆಸಿಪಿ ನಾನು ಶೇರ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಈ ಕಡೆ ರೈಸ್ ಹಾಕ್ತಾಯಿದೆ, ಇಲ್ಲಿ ಮೊಟ್ಟೆ ಬೇಯ್ತಾ ಇದೆ, ಆಮೇಲೆ ಇಲ್ಲಿ ಆನಿಯನ್ ಮತ್ತು ಕರಿಬೇವು ಮತ್ತು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕ್ವಿಕ್ಕಾಗಿ ಮೊಟ್ಟೆ ಪಲ್ಯ ಮಾಡಿ ಊಟ ಮಾಡೋದು. ಯಾ, ಆಮೇಲೆ ಪಾಪುಗೆ ಇನ್ನೇನು 6 ಮಂತ್ಸ್ ತುಂಬ್ತಾ ಇದೆ. ಸೊ ಹಾಸ್ಪಿಟಲ್ ಹೋಗಬೇಕು. ಅದಕ್ಕೂ ಮುಂಚೆನೇ ಈ ಥರ ರಾಗಿನ ಏನಂದ್ರೆ ಮೊಳಕೆ ಕಟ್ಟಿಸಿ ಒಣಗಿಸಿ ಇಟ್ಟಿದ್ದೀನಿ. ಇನ್ನೂ ಏನು ರೆಡಿ ಮಾಡಿಲ್ಲ, ಒಣಗಿದೆ ಕಂಪ್ಲೀಟಾಗಿ ಈ ಥರ. ಸೊ ಬಿಕಾಸ್ 6 ಮಂತ್ಸ್ ಆದಮೇಲೆ ಸಾಲಿಡ್ ಸ್ಟಾರ್ಟ್ ಮಾಡಬೇಕಲ್ಲ. ಬಂದಿದ ತಕ್ಷಣ ಅವರು ಮತ್ತೆ ಅವಾಗ ಮಾಡಿ ಅಂತಂದರೆ ಅವಾಗ ನನಗೆ ಮೊಳಕೆ ಕಟ್ಟೋಕ್ಕೆ ಮಿನಿಮಮ್ 1-2 ಡೇಸ್ ಆದರೂ ಟೈಮ್ ಆಗುತ್ತೆ. ಸೊ ಅದಕ್ಕೂ ಮುಂಚೆನೇ ಮಾಡಿ ಇಟ್ಕೊಂಬಿಡೋಣ ಅಂತ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ. ಸೊ ಯಾಕೆ ನೋಡಬೇಕು ನೆಕ್ಸ್ಟ್ 6 ಮಂತ್ಸಿಂದ ಪಾಪಿಗೆ ಹೇಗೆ ಸಾಲಿಡ್ಸ್ ಎಲ್ಲ ಹೇಗೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋದನ್ನೆಲ್ಲ ನಾನು
ಶಾರ್ಟ್ ಸೀರೀಸಲ್ಲಿ. ಆಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕ್ತಾ ಇರ್ತೀನಿ. ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ, ನಾವು ಹೋಗಿ ಫಾಲೋ ಮಾಡ್ಕೊಳ್ಳಿ. ಸೊ ಡೈಲಿ ಅಪ್ಡೇಟ್ ಸಿಗುತ್ತೆ. ಅಡುಗೆ ಮಾಡ್ತಿದ್ದೀನಿ, ಮಾಡಿಬಿಟ್ಟು ತಿನ್ನೋದೆ. ಬಿಸಿ ಬಿಸಿ ರೈಸಿಗೆ ಈ ಥರ ಕರಿ ಹಾಕೊಂಡು ತಿಂದರೆ ಮಸ್ತಾಗಿರುತ್ತೆ. ಸ್ಪೈಸಿಯಾಗಿ ಸಖತ್ ಟೇಸ್ಟಿ, ಈಸಿಯಾಗಿ ಕೂಡ ಮಾಡ್ಕೊಂಡು ತಿನ್ಬೋದು. ಎಸ್, ಆವತ್ತಿನ ದಿನ ಊಟ ಮಾಡಿ ಆದಮೇಲೆ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ನ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ. ಆ್ಯಂಡ್ ಅಂಟಿಲ್ ದೆನ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.